ಟ್ರಸ್ಟ್ವರ್ತಿ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ಓರಿಯನ್ ಎನ್ಕ್ಲೇವ್. ಮೈನ್ ರೋಡ್ಗೆ ಅಟ್ಯಾಚ್ಡ್ ಆಗಿರೋ ಲೇಔಟ್, ದೊಡ್ಡದಾದ ಎಂಟ್ರೆನ್ಸ್ ಆರ್ಚ್, ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ, ತಾವರೆಕೆರೆ ಬಳಿ ಪ್ರೀಮಿಯಂ ರೆಸಿಡೆನ್ಷಿಯಲ್ ವಿಲ್ಲಾ ಪ್ಲಾಟ್ಗಳು, BMRDA ಮತ್ತು ರೇರಾ ರಿಜಿಸ್ಟರ್ಡ್ ಆಗಿರೋ ಈ ಖಾತಾ ಪ್ಲಾಟ್ಗಳು. ಇನ್ನು ಪ್ರಾಜೆಕ್ಟ್ ಲೊಕೇಶನ್ ಬಂದು 1/2 ಕಿಲೋಮೀಟರ್ಗೆ ಕೋಲಾರ್ ಹೈವೇ, ಶರಣ್ಯ ನಾರಾಯಣಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದು ಜಸ್ಟ್ 4 ಕಿಲೋಮೀಟರ್ಸ್, ರಾಡಿಸನ್ ಹೋಟೆಲ್ ಬಂದು ನಿಯರ್ ಬೈಯೇ ಸಿಗುತ್ತೆ ನಿಮಗೆ. ಸಾಕ್ಷರಿಕಾ ವಿದ್ಯಾವರ್ಧಿನಿ ಸ್ಕೂಲು 15 ಮಿನಿಟ್ಸ್ ಡ್ರೈವಲ್ಲಿ ಸಿಗುತ್ತೆ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಬಂದು ಜಸ್ಟ್ 7 ಮಿನಿಟ್ಸ್ ಡ್ರೈವಲ್ಲಿ ಸಿಗುತ್ತೆ. STRR ಬಂದು ನಮ್ಮ ಲೇಔಟಿಂದ 20 ಮಿನಿಟ್ಸ್. ಹೊಸಕೋಟೆ ಟೋಲ್ ಪ್ಲಾಜಾ ಜಸ್ಟ್ ಹಾಫ್ ಆನ್ ಅವರ್. ಓಲ್ವೋ ಕಂಪನಿ ಪಕ್ಕದಲ್ಲೇ ಇರೋ ಲೇಔಟ್. ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 2.5 ಕಿಲೋಮೀಟರ್ಸ್ಗೆ ನಮ್ಮ ಲೇಔಟ್ ಸಿಗುತ್ತೆ. ಇನ್ನು ಅಮ್ಯುನಿಟೀಸ್ ಬಂದು 40 ಫೀಟ್ ಅಪ್ರೋಚ್ ರೋಡ್, 30 ಫೀಟ್ ಸಬ್ ರೋಡ್ಸ್, ಪ್ರಾಪರ್ ಡ್ರೈನೇಜ್, ಪ್ರಾಪರ್ ಸೀವೇಜ್, ಪ್ರಾಪರ್ ಪವರ್, ಪ್ರಾಪರ್ ವಾಟರ್, ಪ್ರಾಪರ್ ಪ್ಲಾಂಟಿಂಗ್, ಪ್ರಾಪರ್ ನಂಬರಿಂಗ್ ಜೊತೆ ಪ್ರಾಪರ್ ಎಂಟ್ರೆನ್ಸ್. 5 acres 18 ಗುಂಟಸಲ್ಲಿ ಮಾಡಿರೋ ಪ್ರಾಜೆಕ್ಟು 83 ಪ್ಲಾಟ್ಸ್ ಅವೈಲೇಬಲ್ ಇದೆ. ಈಸ್ಟು, ವೆಸ್ಟು, ನಾರ್ತು, ಸೌತ್ ಕಾರ್ನರ್ ಪ್ಲಾಟ್ಸ್ ಎಲ್ಲ ಪ್ಲಾಟ್ಸ್ ಅವೈಲೇಬಲ್ ಇದೆ. ಅನ್ಬಿಲೀವೇಬಲ್ ಪ್ರೈಸ್ 2499. ಕನ್ನಡಕ್ಕೂ ಬರೋ ವೀಕ್ಷಕರ ಬನ್ನಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. 75% ಲೋನ್ ಕೂಡ ಆಗುತ್ತೆ. ಅಕ್ಕಪಕ್ಕದಲ್ಲಿ ಇನ್ನೂ ಜಾಸ್ತಿ ಇದೆ, ಬೇಗ ಬನ್ನಿ, ಲಿಮಿಟೆಡ್ ಪ್ಲಾಟ್ಸ್ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರೆ, ಸರ್ ನಮಗೆ KR ಪುರಮ್, ಹೊಸಕೋಟೆ, ಚೆನ್ನೈ ಎಕ್ಸ್ಪ್ರೆಸ್, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕಡೆ ಒಳ್ಳೊಳ್ಳೆ ಸೈಟ್ಸ್ಗಳಿದ್ರೆ ತಗೊಮ್ಮನೆ, ಏನು ಬರೀ ಆ ಕಡೆನೇ ಇರ್ತೀರಾ ಅಂತ ಹೇಳ್ತಾ ಇದ್ರೆ, ಅದಕ್ಕೋಸ್ಕರ ನಿಮಗೆ ಒಂದು ಒಳ್ಳೆ ಲೇಔಟನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ತೊಗೊಂಬರ್ತಾ ಇರೋಂಥವ್ರು ಟ್ರಸ್ಟ್ ವರ್ತಿ ಪ್ರಾಪರ್ಟೀಸ್. ಹೆಸರಲ್ಲೇ ಟ್ರಸ್ಟ್ ಇದೆ ಅಂತ ಹೇಳ್ಬೋದು, ಡೆಫಿನೆಟ್ಲಿ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಟ್ರಸ್ಟ್ ವರ್ತಿ ಪ್ರಾಪರ್ಟೀಸ್ ಕಡೆಯಿಂದ ತೇಜಸ್ವಿನಿ ಮೇಡಮ್ ಇದ್ದಾರೆ. ಬನ್ನಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ನಾನು ಫಸ್ಟ್ ಮೊದಲೇದಾಗಿ ಕೇಳುವಂಥದ್ದು, ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ನಾವು? ಕೋಲಾರ್ ಹೈವೇ ಇಂದ ಬಂದ್ರೆ ತಾವರೆಕೆರೆ, ತಾವರೆಕೆರೆ ಒಳಗ್ ಬಂದ್ರೆ ಮಂಚಪ್ಪನಹಳ್ಳಿ ಅಂತ. ಮಂಚಪ್ಪನಲ್ಲಿ ಹಳ್ಳಿ ಒಳಗಡೆನೆ ಇದೆ ಸರ್ ಈ ಪ್ರಾಜೆಕ್ಟ್. ಓಕೆ, ಊರಿನ ಮಧ್ಯೆನೇ ಇರೋದ್ರಿಂದ ಓಲ್ವೋ ಕಂಪನಿ ಪಕ್ಕದಲ್ಲೇ ಇದೆ, ಜಸ್ಟ್ 5 ಮಿನಿಟ್ಸ್ ಇಲ್ಲಿಂದಾನೆ ಕಾಣುತ್ತೆ ಕೂಡ. ಓ, ಲ್ಯಾಂಡ್ ಮಾರ್ಕ್ ಅಂತ ಬಂದ್ರೆ ಓಲ್ವೋ ಕಂಪನಿನೇ ಅಲ್ವಾ? ಸೊ ವೀಕ್ಷಕರೇ, ಓಲ್ವೋ ಕಂಪನಿಗೆ ಅಡ್ಜಸೆಂಟ್ ಆಗಿರುವಂತಹ ಲೇಔಟ್ ಅಂತ ಹೇಳ್ಬೋದು. ಇಲ್ಲೇ ಪಕ್ಕದಲ್ಲೇ ಓಲ್ವೋ ಕಂಪನಿ ಇದೆ, ಅಲ್ಲಿಂದ ನೀವು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಲೇಔಟ್ಗೆ ಬರ್ಬೋದು. ಈ ಲೇಔಟ್ ನ ಹೆಸರೇನು ಮೇಡಮ್? ಓರಿಯನ್ ಎನ್ಕ್ಲೇವ್ ಅಂತ. ಓರಿಯನ್ ಎನ್ಕ್ಲೇವ್. ಬನ್ನಿ ಮಾತಾಡ್ತಾ ಹಾಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರುವಂತ ಲೇಔಟ್? 5 acres 18 ಗುಂಟಸ್ ಅಲ್ಲಿ ಮಾಡಿರೋ ಪ್ರಾಜೆಕ್ಟ್. BMRDA ಪ್ರಾಜೆಕ್ಟ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು. ಸೊ BMRD ಅಪ್ರೂವ್ ಆಗಿದೆ? ಹೌದು ಸರ್. ರೇರಾ ರಿಜಿಸ್ಟರ್ ಆಗಿದೆ? ರೇರಾ ರಿಜಿಸ್ಟರ್ಡ್ ಆಗಿದೆ. ಸರ್ಟಿಫಿಕೇಟ್ ಕೂಡ ನಿಮಗೆ ತೋರಿಸಿದ್ದೀನಿ, ನೀವು ತೋರಿಸಬಹುದು. ಹೌದು, ಸ್ಕ್ರೀನ್ ಮೇಲೆ ಆಕ್ಚುಲಿ ಸರ್ಟಿಫಿಕೇಟ್ ಕೂಡ ಬರ್ತಾ ಇರುತ್ತೆ. ವೀಕ್ಷಕರೇ, BMRD ಅಪ್ರೂವ್ಡ್ ಆಗಿದೆ, ರೇರಾದಿಂದ ರಿಜಿಸ್ಟರ್ಡ್ ಆಗಿದೆ, ಜೊತೆಯಲ್ಲಿ ಇಂಡಿವಿಜುವಲ್ ಈ ಖಾತಾ ಕೂಡ ನಿಮಗೆ ಟ್ರಸ್ಟ್ ವರ್ದಿ ಪ್ರಾಪರ್ಟೀಸ್ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮೇಡಮ್, ಇವಾಗ ಇನ್ನು ಸುತ್ತಮುತ್ತಲು ಏರಿಯಾ ಬಗ್ಗೆ ಫಸ್ಟ್ ಇಂಟ್ರೊಡಕ್ಷನ್ ಕೊಡಿ. ಲೈಕ್ ಸುತ್ತಮುತ್ತಲು ಯಾವ್ಯಾವ ಊರುಗಳು ಬರುತ್ತೆ, ನಮಗೆ ಕನೆಕ್ಟಿವಿಟಿ ಹೇಗೆ ಸಿಗುತ್ತೆ, ಸ್ವಲ್ಪ ಹೇಳ್ಬೋದಾ? ಸರ್, ಕನೆಕ್ಟಿವಿಟಿ ಅಂದ್ರೆ ನೀವು ಹೊಸಕೋಟೆಯಿಂದ ಟುವರ್ಡ್ಸ್ ಕೋಲಾರ್ ಹೈವೇ ಬಂದ್ರೆ ನಿಮ್ಗೆ ಬಸ್ ಸ್ಟಾಪ್ ಎಲ್ಲ ಹತ್ರನೇ ಇದೆ. ನೀವು ಆರಾಮಾಗಿ ಬಸ್ ಸ್ಟಾಪ್ಗೆ ಓಲ್ವೋ ಕಂಪನಿ ಅಂತನಾದ್ರೂ ಹೇಳ್ಬೋದು, ಇಲ್ಲ ತಾವರೆಕೆರೆ ಸ್ಟಾಪ್ ಅಂತನಾದ್ರೂ ಹೇಳ್ಬೋದು. ಅಲ್ಲಿಂದ ಇಳಿದ್ರೆ ವಾಕೇಬಲ್ ಡಿಸ್ಟೆನ್ಸ್, ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗುತ್ತೆ. 5 ನಿಮಿಷ ಸರ್. ಓಕೆ ಓಕೆ. ಇನ್ನು ಕನೆಕ್ಟಿವಿಟಿ ಬೇರೆ ಬೇರೆ ಪ್ಲೇಸ್ ಗಳ ಬಗ್ಗೆ ಮಾಹಿತಿ ಕೊಡಿ ನಮ್ಗೆ, ಯಾವ್ಯಾವ್ದು ಊರುಗಳಿದೆ ಅಂತ. ಹೊಸಕೋಟೆ ಇಲ್ಲಿ ಮೇನ್ ಬಿಗ್ ಸಿಟಿ ಅಂತಂದ್ರೆ ಹೊಸಕೋಟೆ. ನಿಮಗೂ ಗೊತ್ತು ಅಪ್ರಿಸಿಯೇಷನ್ ಹೆಂಗಿದೆ ಅಂತ. ಚೆನ್ನಾಗಿದೆ. ಹೊಸಕೋಟೆ ಬಂದು ಇವಾಗ ನೆಕ್ಸ್ಟ್ ಇನ್ನೊಂದು 2, 3, 4, 5 ಇಯರ್ಸ್ ಅಲ್ಲಿ ನೆಕ್ಸ್ಟ್ MG ರೋಡೇ ಆಗುತ್ತೆ. ಮಾಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಸರ್. ಮಾಲ್ಸ್, ಸತ್ವ, ಅಪಾರ್ಟ್ಮೆಂಟ್ಸ್, ಬ್ರಿಗೇಡು, ಗೋಲ್ಡನ್ ಟ್ರಯಾಂಗಲ್, ಪ್ರೆಸ್ಟೀಜು ಎಲ್ಲ ಸರ್. ಶೋರೂಮ್ಸ್ ತಗೊಂಡ್ರೆ ನೀವು ಕಾರ್ ಶೋರೂಮ್ಸು, ಇಂಥ ಶೋರೂಮ್ ಇಲ್ಲ ಅಂತ ಇಲ್ಲ, ಎಲ್ಲ ಶೋರೂಮ್ಸ್ ಬಂದಿದೆ. ಬರ್ಬೇಕಾದ್ರೆ ನೀವು ನಾವೇ ನೋಡ್ಕೊಂಡ್ ಬಂದಿದ್ದೀವಿ. ಅಂಡ್ ಮಾತಾಡ್ತಿರ್ಬೇಕಾದ್ರೆ ಸ್ಕ್ರೀನ್ ಮೇಲೂ ಕೂಡ ನಾವು ಆಕ್ಚುಲಿ ನಿಮ್ಗೆ ರೋಡಿನ ಒಂದು ಮ್ಯಾಪ್ ಅನ್ನು ಕೂಡ ಹಾಕ್ಬಿಡ್ತೀನಿ. ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಒರಾಯನ್ ಮಾಲ್ ಇದೆ, ಪಕ್ಕದಲ್ಲೇ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ. ಮೇಡಮ್ ಹೇಳ್ದಂಗೆ ಕಾರ್ ಶೋರೂಮ್ಸ್ ಇರ್ಬೋದು, ಮಾಲ್ಸ್ಗಳಿರ್ಬೋದು, ಅಂಗಡಿಗಳಿರ್ಬೋದು, ಯಾವುದಕ್ಕೂ ಕೂಡ ಕೊರತೆ ಇಲ್ಲ ವೀಕ್ಷಕರೇ. ಅಷ್ಟೊಂದು ಡೆವಲಪ್ಡ್ ಏರಿಯಾ ಅಂಡ್ ಇನ್ನ ಡೆವಲಪ್ ಆಗ್ತಾ ಇದೆ. ಹೌದು ಸರ್. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿ. ಇದು ಜಸ್ಟ್ ಒಂದು 3 to 4 ಕಿಲೋಮೀಟರ್
ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನರಸಾಪುರ ನರಸಾಪುರ ಇಂಡಸ್ಟ್ರಿಯಲ್ industrial ಏರಿಯಾ. area. ಹೌದೌದು. ಸರ್ ಅಲ್ಲಿ ಬಂದು ನಿಮ್ಗೆ ತುಂಬಾ ಕಂಪನೀಸ್ ಅಂದ್ರೆ ಐಫೋನ್ ಮೇನ್ ಆಗಿ ಇವಾಗ ಜನಗಳಿಗೆ ನಾವ್ ಏನ್ ಐಫೋನ್ ಅಂತ ಅಂದ್ಬಿಟ್ರೆ ಯಾರಿಗಾದ್ರೂ ಟಕ್ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಒಂದೇ ಸತಿ. ಹೌದೌದು. ಐಫೋನ್ ಕಂಪನಿ ನರಸಾಪುರ ಇಂಡಸ್ಟ್ರಿಯಲ್ ಫಾಕ್ಸ್ಕಾನ್ ಇಂಡಸ್ಟ್ರೀಸ್. ಹೌದು ವೀಕ್ಷಕರೇ, ಫಾಕ್ಸ್ಕಾನ್ ಇಂಡಸ್ಟ್ರೀಸ್ ಇಲ್ಲಿ ನರಸಾಪುರ ಏರಿಯಾದಲ್ಲಿ ಬರ್ತಾ ಇದೆ. ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋರು ಅವರೇನೆ. ಮೇಡಮ್ ಇನ್ನು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಗಳಂದ್ರೆ ಯಾವ್ದಾದ್ರು ಬರ್ತಾರೆ? ಸರ್ ಇಲ್ಲಿ ಹತ್ರ ಅಂತ ಬಂದ್ರೆ ಶರಣ್ಯ ನಾರಾಯಣಿ ಇಂಟರ್ನ್ಯಾಷನಲ್ ಸ್ಕೂಲ್ ಎಲ್ರಿಗೂ ಗೊತ್ತಿರುವಂತದ್ದು. ಸೊ ಆ ಸ್ಕೂಲ್ ಕೂಡ ತುಂಬಾ ಹತ್ರದಲ್ಲೇ ಇದೆ, ಜಸ್ಟ್ 4 to 5 ಕಿಲೋಮೀಟರ್ಸ್ ಇದೆ. ಮತ್ತೆ ಗಾರ್ಡನ್ ಸಿಟಿ ಕಾಲೇಜು KR ಪುರಂ ಅಲ್ಲಿ ತುಂಬಾ ಹೆಸರು ಮಾಡಿದೆ. ಸೊ ಆ ಕಾಲೇಜಿನ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಆಲ್ರೆಡಿ ನಡೀತಾ ಇದೆ. ಹೌದು, ನಡೀತಾ ಇದೆ. ಓಕೆ. ಆಮೇಲೆ VIT ವೇಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. VIT ತುಂಬಾ ದೊಡ್ಡದು ಆಕ್ಚುಲಿ ಅದು. ಹೌದು. ಸೊ ಆ ಇನ್ಸ್ಟಿಟ್ಯೂಷನ್ ಕನ್ಸ್ಟ್ರಕ್ಷನ್ ಕೂಡ ಅವರು ಇದೆ ಸರ್. ಬಟ್ ಇನ್ನೊಂದೇನಂದ್ರೆ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ನಾವು ಮಾಡಿದಷ್ಟು ಸರ್ವೆ ನಾರ್ಮಲ್ ಅಂದ್ರೆ ಜನಗಳೇನಿರ್ತಾರೆ ಅವರು ಡೆವಲಪ್ಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ, ಬಂದಿದ ಮೇಲೆ ಗೊತ್ತಾಗುತ್ತೆ. ಬಟ್ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ತಿದೀವಿ ಅಂದ್ರೆ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಏನ್ ಬರ್ತಾ ಇದೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನೇನು ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಅದನ್ನೆಲ್ಲ ಸರ್ವೆ ಮಾಡಿ ಒಂದು ಪ್ರಾಜೆಕ್ಟ್ ನ ಟೇಕ್ ಓವರ್ ಮಾಡಿ ಸರ್. ಇನ್ನ ಕಂಪನೀಸ್ ಅಂದ್ರೆ ಸ್ಕ್ಯಾನಿಯೋ ಕಂಪನಿ ಇದೆ, ಮಹೀಂದ್ರ ಏರೋಸ್ಪೇಸ್ ಕೂಡ ಇಲ್ಲ ಹತ್ರದಲ್ಲೇ ಇದೆ. ಮತ್ತೆ ನಿಮ್ಗೆ ರೆಸಾರ್ಟ್ ಬಂದ್ರೆ ಗೋಲ್ಡನ್ ಅಮೂನ್ ರೆಸಾರ್ಟ್ ಅಂತ ಕೂಡ ಅದು ತುಂಬಾ ಹತ್ರದಲ್ಲೇ ಇದೆ. ಹೌದು ಸರ್, ತುಂಬಾ ರೆಸಾರ್ಟ್ಸ್ ಕೂಡ ಸಿಗುತ್ತೆ ನಮಗೆ. ಹೌದು ಸರ್, ಗೋಲ್ಡನ್ ಅಮೂನ್ ರೆಸಾರ್ಟ್ ಅಂತ ನೀವು ಬರ್ತಿದ್ರೆ ಹೈವೇಗೆ ಕಾಣಿಸುತ್ತೆ ಲೆಫ್ಟ್ ಗೆ. ಓಕೆ ವೀಕ್ಷಕರೇ, ಹೊಸಕೋಟೆ ಅಂದ್ರೇನೆ ಇಲ್ಲೆಲ್ಲ ಫುಡ್ಡೀಸ್ ಎಲ್ಲ ತುಂಬಾ ಬರ್ತಾರೆ. ಸೊ ಬಿರಿಯಾನೀಸ್ ಹೋಟೆಲ್ಸ್ಗಳಿರ್ಬೋದು, ದೊಡ್ಡ ದೊಡ್ಡ ರೆಸಾರ್ಟ್ಸು, ದೊಡ್ಡ ದೊಡ್ಡ ಹೋಟೆಲ್ಗಳು ಪ್ರತಿಯೊಂದು ಕೂಡ ಆನ್ ದ ವೇ ಬರುತ್ತೆ ಅಂತ ಹೇಳ್ಬೋದು. ಸೊ ಯಾರಾದ್ರೂ ಫುಡ್ಡೀಸ್ ಇದ್ರೆ ಫ್ಯಾಮಿಲಿ ಜೊತೆ ಬಂದು ಒಂದು ರೌಂಡ್ ಊಟ ಗೀಟ ಮಾಡ್ಕೊಂಡು ಹಂಗೆ ಲೇಔಟ್ ನೋಡ್ಕೊಂಡು ಹೋಗ್ಬೋದು ಅಲ್ವಾ? ಅಷ್ಟು ತುಂಬಾ ಚೆನ್ನಾಗಿರುವಂತದ್ದು. ಓಕೆ ಮೇಡಮ್, ಇನ್ನೇನಾದ್ರೂ ಉಳ್ಕೊಂಡಿದ್ಯಾ ಸುತ್ತಮುತ್ತ ಹೇಳೋದು? ಇನ್ನೊಂದು ಮೈನ್ ಆಗಿರೋದಂದ್ರೆ MVJ ಮೆಡಿಕಲ್ ಕಾಲೇಜ್. MVJ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಅಂದ್ರೆ ಟ್ರೈನಿಂಗ್ ಸೆಂಟರ್ ಕೂಡ ಇದೆ. ಅದು ಕೂಡ ಹತ್ರದಲ್ಲೇ ಬರುತ್ತೆ. ಹೌದು ಸರ್, ಹತ್ರದಲ್ಲೇ ಬರುತ್ತೆ. ನಿಮ್ಗೆ ಹೈವೇ ಅಲ್ಲಿ ಬರ್ಬೇಕಾದ್ರೇನೆ ಕಾಣಿಸುತ್ತೆ. ಸೊ ಇವೆಲ್ಲದಕ್ಕೂ ಕೂಡ ಒಂದು ಸೆಂಟ್ರಲ್ ಆಗಿರುವಂತ ಲೇಔಟ್ ಲೇಔಟ್. ಓಕೆ, ಸೊ ಇವಾಗ ಲೇಔಟ್ ಬಗ್ಗೆನೇ ಮಾತಾಡೋಣ. ಟೋಟಲಿ ಎಷ್ಟು ಎಕರೆಲಿ ಮಾಡಿರುವಂತ ಲೇಔಟ್? ಸರ್ 5 acres 18 ಗುಂಟಾಸ್ ಅಲ್ಲಿ ಮಾಡಿರೋ ಪ್ರಾಜೆಕ್ಟ್. ಸೊ ಟೋಟಲ್ ಆಗಿ 83 ಪ್ಲಾಟ್ಸ್ ಬಂದಿದೆ. 83 ಸೈಟ್ಸ್ ಗಳಿದೆ. ನೀವು ನೋಡ್ತಾ ಇರ್ಬೋದು, ಹಿಂದ್ಗಡೆನೆ ಎಲ್ಲ ಮನೆಗಳಿದೆ. ಸೊ ಊರಿಗೆ ಅಟ್ಯಾಚ್ ಆಗಿರುವಂತ ಲೇಔಟ್, ಯಾವ್ದು ಔಟ್ಸ್ಕಟ್ ಅಲ್ಲಿ ಆಗ್ಲಿ, ಯಾವ್ದೋ ಕಾಡಲ್ಲಾಗ್ಲಿ ಇಲ್ಲ. ಸೊ ಪಕ್ಕದಲ್ಲೇ ಮನೆಗಳಿರೋದ್ರಿಂದ ನೀವು ಯಾವುದೇ ಟೆನ್ಷನ್ ತಗೊಳ್ಳೋ ಅಗತ್ಯ. ಇನ್ನು ಅಮ್ಯುನಿಟೀಸ್ ಅಂತ ಬಂದ್ರೆ, ಸೊ ಇಲ್ಲಿ ಫಸ್ಟ್ ನಾನು ಕೇಳುವಂಥದ್ದು ಯಾವ್ಯಾವ ಸೈಟ್ಸ್ಗಳೆಲ್ಲ ಅವೈಲೇಬಲ್ ಇದೆ ಮೇಡಮ್? ಸರ್ ಸ್ಟಾರ್ಟಿಂಗ್ ಇಂದ ನಮ್ಮ ಹತ್ರ 30-40 ಇಂದ ಸ್ಟಾರ್ಟ್ ಆಗುತ್ತೆ. 30-40 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಚಿಕ್ಕ ಸೈಟ್ ಅಂದ್ರೆ ಒಂದು 100 ಸ್ಕ್ವೇರ್ ಫೀಟ್ ಕಮ್ಮಿ ಇರೋದು ಒಂದು 2-3 ಸೈಟ್ಸ್ ಇರ್ಬೋದು. 1100 ಸ್ಕ್ವೇರ್ ಫೀಟ್ ಮಿನಿಮಮ್. ಮಿನಿಮಮ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮಗೆ ಬಿಗ್ಗರ್ ಸೈಟ್ಸ್ 30-50 ಜಾಸ್ತಿ ಇದೆ. 30-40, 30-50, 60-40 ಈ ತರ ಆಪ್ಷನ್ಸ್ ಗಳು ಅವೈಲೇಬಲ್ ಇರುವಂತದ್ದು. ಓಕೆ, ಅಂಡ್ ಇನ್ನು ಫೇಸಿಂಗ್ ಅಂತ ಬಂದ್ರೆ ಯಾವ ಫೇಸಿಂಗ್ ಸಿಗುತ್ತೆ ಮೇಡಮ್? ಈಸ್ಟ್ ಫೇಸಿಂಗ್ಸ್ ಅವೈಲೇಬಲ್ ಇದೆ, ವೆಸ್ಟ್ ಫೇಸಿಂಗ್ಸ್ ಇದೆ, ನಾರ್ತ್ ಇದೆ, ಸೌತ್ ಇದೆ. ಯಾವ ಫೇಸಿಂಗ್ ಬೇಕಾದ್ರೂ ಸೆಲೆಕ್ಟ್ ಮಾಡಿ. ಎಲ್ಲ ಫೇಸಿಂಗ್ಸ್ ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. ಅಂಡ್ ಫೈನಲ್ ಆಗಿ ಬರುವಂತದ್ದು ಲೈಕ್ ಇನ್ನು ಕನೆಕ್ಟಿವಿಟಿ, ಲೈಕ್ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಏರ್ಪೋರ್ಟ್ಸ್, ಇವೆಲ್ಲ ಎಲ್ಲಿ ಬರುತ್ತೆ ಮೇಡಮ್ ಇಲ್ಲಿ ಸುತ್ತಮುತ್ತಲು? ಎಷ್ಟು ದೂರ ಆಗ್ಬೋದು ನಿಮ್ ಪ್ರಕಾರ? ಸರ್ ಬಸ್ ಸ್ಟಾಪ್ ನಾನು ಈ ಮುಂಚೆನೆ ಹೇಳ್ದಂಗೆ ತಾವರೆಕೆರೆ ಬಸ್ ಸ್ಟಾಪ್ ಹತ್ರನೇನೆ. ಸೊ ಇಲ್ಲಿಂದ ಅಲ್ಲಿ ಇಳಿದ್ರೆ ನಡ್ಕೊಂಡೇ ಬಂದ್ಬಿಡ್ಬೋದು. ಸೊ ನಿಮ್ಗೆ ಓಲಾ ಆಗ್ಲಿ, ಊಬರ್ ಆಗ್ಲಿ, ಯಾವುದೇ ಒಂದು ಕ್ಯಾಬ್ ಫೆಸಿಲಿಟಿ ಕೂಡ ಎಲ್ಲ ಸಿಗ್ಬಿಡುತ್ತೆ. ಇನ್ನು ರೈಲ್ವೆ ಸ್ಟೇಷನ್ಸ್ ಟ್ರೈನ್ ಬಂದ್ರೆ ಸರ್ ನಿಮ್ KR ಪುರಮೇ ಟ್ರೈನ್ ರೈಲ್ವೆ ತುಂಬಾ ಸ್ಟೇಷನ್ ಹತ್ರ ಇರುವಂತದ್ದು. ಮತ್ತೆ ಇನ್ನು ಮಾಲೂರಲ್ಲೂ ಕೂಡ ಇದೆ ರೈಲ್ವೆ. ಮಾಲೂರಲ್ಲೂ ಇದೆಯಾ? ಮಾಲೂರಲ್ಲೂ ಕೂಡ ಹೊಸಕೋಟೆಯಲ್ಲಿ ಕೂಡ ರೈಲ್ವೆ ಸ್ಟೇಷನ್ ಹೊಸಕೋಟೆಯಲ್ಲಿ ಇಲ್ಲ, ಬಟ್ ಬರೋದಂತೂ ಖಂಡಿತ 100%. ಓಕೆ, ಮೆಟ್ರೋ ಕೂಡ ಬರ್ತಾ ಇದೆ ಮುಂದಿನ ದಿನ. ಸೊ ಇವಾಗ ಹೊಸಕೋಟೆಯಲ್ಲಿ ಬಂದು ತುಂಬಾ ಡೆವಲಪ್ಮೆಂಟ್ಸ್ ನಡೀತಾ ಇರೋದಕ್ಕೆ ಸೊ ಮೆಟ್ರೋ ಹೊಸಕೋಟೆ ಕೂಡ ಬರಬೇಕು ಅನ್ನೋದು ಆಗಿದೆ ಮಾತುಕತೆ. ಸೊ ಸ್ಪ್ಯಾಮ್ ಆಫ್ 4 to 5 years ಅದನ್ನು ಕೂಡ ನೋಡಬಹುದು, ಎಲ್ಲದೂ ನೋಡಬಹುದು ಅಂತ ಹೇಳ್ತೀರಾ. ಓಕೆ, ಇಲ್ಲಿಂದ ಏರ್ಪೋರ್ಟ್ ಗೆ ಎಷ್ಟು ದೂರ ಆಗ್ಬೋದು ನಿಮ್ ಪ್ರಕಾರ? ಸರ್ ಇಲ್ಲಿಂದ ಏರ್ಪೋರ್ಟ್ ಗೆ ಅದೇ ನೀವು ಇಲ್ಲಿಂದ ಹೈವೇ ಅಲ್ಲಿ ಹೋದ್ರೆ STRR ಇದೆ. ಹೌದು, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ಅದ್ರ ಮೇಲೆ ಹೋದ್ರೆ 20 minutes ಡ್ರೈವ್ ಸರ್, 20 ನಿಮಿಷ. STRR ಚೆನ್ನೈ ಹೈವೇ, ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಹತ್ರ ಇರೋದ್ರಿಂದ ಈಸಿ ಆಗಿ ರೀಚ್ ಆಗ್ಬೋದು. ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕೂಡ ತುಂಬಾ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ತುಂಬಾ ಫಾಸ್ಟ್ ಆಗಿ ನೀವು ಚೆನ್ನೈ ತಮಿಳ್ನಾಡು ಕಡೆ ಹೋಗೋರು ಇದ್ರೂ ಕೂಡ ಈಸಿಯಾಗಿ ರೀಚ್ ಆಗ್ಬೋದು. ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕೂಡ ಇನ್ನೊಂದು ಕೆಲವು ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲೇ ಓಪನಿಂಗ್ ಇದೆ, ಆದಷ್ಟು ಬೇಗ ಓಪನಿಂಗ್ ಆಗುತ್ತೆ. ಮೇಡಮ್ ಇನ್ನು ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನಿದೆ? ಲೈಕ್ ಫಾರ್ ಎಕ್ಸಾಂಪಲ್ ರೋಡ್ಸ್, ಈ ರೋಡ್ ಎಲ್ಲ ಎಷ್ಟು ಅಗಲವಾಗಿರುವಂತ ರೋಡ್? ಸರ್ ಇದು ಎಂಟ್ರೆನ್ಸ್ ರೋಡ್ ಬಂದು ನಿಮಗೆ 40 feet ರೋಡ್ ಬರುತ್ತೆ. ಸಿಸಿ ರೋಡ್ಸ್. ಇನ್ನು ಒಳಗಡೆ ಸಬ್ ರೋಡ್ ಬಂದು ಸಬ್ ರೋಡ್ಸ್, ಸೈಟ್ಸ್ ಮುಂದೆ ಎಲ್ಲ 30 feet ರೋಡ್ಸ್. 30 feet ರೋಡ್ ಬರ್ತಾ ಇದೆ. ಓಕೆ, ಇದೆಲ್ಲ ನಾವು ಪ್ಲಾಂಟೇಶನ್ ಗೆ ಬಿಟ್ಟಿರುವಂತದ್ದು. ಇದೆಲ್ಲ ಪ್ಲಾಂಟೇಶನ್ ಗೆ ಬಿಟ್ಟಿರೋ ಜಾಗನಾ? ಇದು ವಾಟರ್ ಹಾರ್ವೆಸ್ಟ್. ಬನ್ನಿ ನಮ್ಮ ವೀಕ್ಷಕರಿಗೆ ತೋರಿಸಿ ಇವೆಲ್ಲ
ಏನೇನ್ ಮಾಡಿದ್ದಾರೆ ಮೇಡಮ್ ಸ್ವಲ್ಪ ಎಕ್ಸ್ಪ್ಲೈನ್ ಇದು ಮಾಡ್ತಾರೆ. ಬಂದು ವಾಟರ್ ಹಾರ್ವೆಸ್ಟಿಂಗ್ ಗೆ ಬಿಟ್ಟಿರೋದು. ಇದು ಮನೆ ಪಕ್ಕ ಪ್ಲಾಂಟೇಶನ್ ಗೆ ಸರ್, ಒಂದು ಗಿಡ ಮರ ನೆಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾವು ಮಾಡಿರೋ ಅಂತದ್ದು. ಇದು ಎಲ್ಲಾ ಕಡೆ ಗಿಡ ಪ್ಲಾಂಟೇಶನ್ ಹೌದು ಸರ್, ಮಾಡ್ಬಿಟ್ಟಿದ್ದಾರೆ. ಎಲ್ಲಾ ಸೈಟ್ ಪಕ್ಕನು ಇದು ಬಂದು ಇದು ಕಾರ್ನರ್ ಇರುತ್ತೆ ಅವ್ರಿಗೆ. ಹೌದೌದು. ಸೊ ಇದು ಬಂದು ಸೈಟ್ ಗೆ ಎಂಟ್ರೆನ್ಸ್ ನೋಡಿ ವೀಕ್ಷಕರೇ, ಹಾ ಯೂಶುವಲಿ ರ್ಯಾಂಪ್ ನೋಡಿ ಇಲ್ಲಿ. ಹೌದು ಈ ತರ ಬರ್ಬೇಕು. ಮತ್ತೆ ನಾವು ಸುಮ್ನೆ ಸೈಟ್ ಮಾಡ್ಬಿಟ್ರೆ ಅವ್ರಿಗೆ ಎಂಟ್ರೆನ್ಸ್ ಬರ್ಬೇಕಾದ್ರೆ ಇದೆಲ್ಲ ಅಗಿಬೇಕಾಗುತ್ತೆ. ಹೌದು, ಆ ತೊಂದ್ರೆ ಇಲ್ಲದೆ ಇರೋ ತರ ನಾವೇ ಎಂಟ್ರೆನ್ಸ್ ಮಾಡಿ ಕೊಟ್ಬಿಟ್ಟಿದೀವಿ. ಪ್ರಾಪರ್ ಆಗಿ ರೆಡಿ ಮಾಡ್ಬಿಟ್ಟಿದ್ದಾರೆ. ಅವ್ರ ಕನ್ಸ್ಟ್ರಕ್ಷನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇದು ಬಂದು ಪ್ಲಾಂಟೇಶನ್ ಮಾಡ್ಕೋಬಹುದು ಸರ್. ಓಕೆ, ಸೊ ವೀಕ್ಷಕರೇ 30 ಫೀಟ್ ರೋಡ್ ಇರುತ್ತೆ. ನೀವು ನೋಡಬಹುದು ಕಂಪ್ಲೀಟ್ ಆಗಿ ಪ್ಲಾಂಟೇಶನ್ ಗೆ ಒಂದು ಫುಟ್ಪಾತ್ ತರ ಬಿಟ್ಬಿಟ್ಟಿದ್ದಾರೆ ಅಲ್ವಾ. ಸೊ ಕಂಪ್ಲೀಟ್ ಜಾಗನೇ ಸಿಗುತ್ತೆ ಅಂತ ಹೇಳ್ಬೋದು ಪ್ಲಾಂಟೇಶನ್ ಗೆ. ವಾಟರ್ ಕೂಡ ಅಷ್ಟೇ, ನೀರ್ ನೋಡಿ ಅಲ್ಲಿ ಹೆಂಗ್ ಆರ್ತಾ ಇದೆ. ಎಲ್ಲಾ ಪ್ಲಾಟ್ಸ್ ಅಲ್ಲೂ ಕೂಡ ಕನೆಕ್ಷನ್ ಇದೆ ನೋಡಿ, ಎಲ್ಲಾ ಕಡೆ ಕನೆಕ್ಷನ್ಸ್ ಇದೆ. ಬನ್ನಿ ಇಲ್ಲಿ ತೋರಿಸಿ, ಪೈಪ್ ಗಳು ನೋಡಿ. ಎಲ್ಲಾ ಕಡೆನೂ ಕೂಡ ನಿಮ್ಗೆ ಪ್ರಾಪರ್ ವಾಟರ್ ಅಂತೂ ಇದೆ, ಪ್ಲಾಂಟೇಶನ್ ಇದೆ, ಸೀವೇಜ್ ಇದೆ, ಡ್ರೈನೇಜ್ ಇದೆ. ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಇಲ್ಲಿ ನೀಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ತೋರಿಸಿ. ಅಂಡ್ ಮಾರ್ಕಿಂಗು ಅಷ್ಟೇ ಪ್ರತಿಯೊಂದು ಸೈಟ್ಗಿಗೂ. ಬನ್ನಿ ತೋರಿಸೋಣ ಕಂಪ್ಲೀಟ್ ಆಗಿ. ಈಚ್ ಅಂಡ್ ಎವ್ರಿ ಪ್ಲಾಟ್ಗೂ ಕೂಡ ನಾವು ಇವಾಗ ಏನು ಹೇಳಿದೀವಿ 40% ರಿಲೀಸ್ ಆಗಿದೆ 33 ಪ್ಲಾಟ್ಸ್ ಅಲ್ಲದೆ ನೋಡಿ ಸರ್, ನೀವು ಅಪ್ ಟು 83 ವರೆಗೂ ನಮಗೆ ಮಾರ್ಕಿಂಗು ನಂಬರಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಸಿಕ್ಬಿಡುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ತೇಜಸ್ವಿನಿ ಮೇಡಮ್ ನಮಗೆ ಆಲ್ಮೋಸ್ಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವಾಗ ಪ್ರೈಸಿಂಗ್ನ ಸಮಯ. ಮೇಡಮ್ ಪ್ರೈಸಿಂಗ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು 2499. 2499, 2499. ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಆಗ್ಬೋದಾ? ಖಂಡಿತ ಆಗುತ್ತೆ ಸರ್, ಮಾಡ್ಕೊಡ್ತೀರಾ? ಬಂದು ಡಿಸ್ಕಷನ್ ಮಾಡಲೇಬೇಕು ಸರ್. ಡಿಸ್ಕೌಂಟ್ ಮಾಡಲೇಬೇಕು, ಡಿಸ್ಕಷನ್ ಆದ್ಮೇಲೆ ಕೊಡಲೇಬೇಕು. ಕೊಡ್ತೀರಾ ತಾನೆ? ಓಕೆ, ಒಂದು ಕ್ವಶನ್ ಏನು ಅಂತಂದ್ರೆ 2499 ಈ ಸುತ್ತಮುತ್ತಲು ಏರಿಯಾದಲ್ಲಿ ಈ ರೇಟ್ ಲೈಕ್ ಈ ತರ ಇದೆಯಾ, ವರ್ತ್ ಇದೆಯಾ ಈ ರೇಟ್? ಹೌದು ಸರ್, ವರ್ತ್ ಇದೆ. ಓಕೆ ಸರ್, ಈ ಸರೌಂಡಿಂಗ್ಸ್ ಅಲ್ಲಿ ಇನ್ನೂ 4-5 ಪ್ರಾಜೆಕ್ಟ್ಸ್ ಇದೆ. ಸೊ ಇನ್ನೂ ಜಾಸ್ತಿನೇ ಹೋಗ್ತಿದೆ ಸರ್ ಪ್ರೈಸ್. 3000, 3200, 3300 ಡಿಪೆಂಡಿಂಗ್ ಆನ್ ಅವ್ರು ಏನು ಅಪ್ರೂವಲ್ಸ್ ತಗೊಂಡಿರ್ತಾರೆ ಅದ್ರ ಮೇಲೆ. ನಮ್ದು BMRDA ಪ್ರಾಜೆಕ್ಟ್ ಆಗಿರೋದ್ರಿಂದ ಚಾಲೆಂಜಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ. ಖಂಡಿತ ಕೊಡ್ತೀವಿ ಸರ್. ಓಕೆ. ಸೊ 2499 ಇದೇ ಬೆಸ್ಟ್ ಪ್ರೈಸ್. ಸುತ್ತಮುತ್ತಲು ಕೇಳಕೋದು ಇನ್ನೂ ಜಾಸ್ತಿನೇ ಆಗುತ್ತೆ. ನಮ್ಮ ಒಳ್ಳೆ ವೀಕ್ಷಕರಿಗೆ ಇನ್ನೂ ಒಂಚೂರು ಕಮ್ಮಿ ಮಾಡೋಣ. ಇನ್ನ ಬೆಸ್ಟ್ ಪ್ರೈಸ್ ಮಾಡೇ ಮಾಡ್ತೀರಾ. ಆಮೇಲೆ ಯಾರಾದ್ರೂ ಲೋನ್ ಬೇಕು ಅಂದ್ರೆ ಲೋನ್ ಆಗುತ್ತಾ ಮೇಡಮ್? ಖಂಡಿತ ಸರ್, ಲೋನ್ ಆಗುತ್ತೆ. 75% ಲೋನ್ ಆಗುತ್ತೆ. BMRDA ಅಪ್ರೂವ್ಡ್ ಆಗಿರೋದ್ರಿಂದ ಕ್ಲೈಂಟ್ಸ್ ಯಾವ ಬ್ಯಾಂಕಿಗೆ ಬೇಕಾದ್ರೂ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಲೋನ್ಗೆ ಅಪ್ರೋಚ್ ಮಾಡ್ಕೋಬಹುದು. ನಿಮ್ಮ ಕಂಪನಿಯಿಂದ ಲೋನ್ ಮಾಡ್ಕೊಡ್ತೀವಿ ಸರ್, ವ್ಯವಸ್ಥೆ ಇದೆ ಅಲ್ವಾ? ಸೊ ವೀಕ್ಷಕರೇ ಬರಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಬನ್ನಿ. ಜೊತೆಯಲ್ಲಿ ಇಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ. ಅದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿನ ಲೀಗಾಲಿಟಿಯನ್ನ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಅವೈಲಬಿಲಿಟಿ, ಓಕೆ, ನಿಮಗೆ ಎಷ್ಟು ಲೋನ್ ಸಿಗುತ್ತೆ ಅನ್ನೋದನ್ನ ಕಂಪನಿಯಿಂದ ಚೆಕ್ ಮಾಡ್ಕೊಂತಾರೆ, ಟ್ರಸ್ಟ್ ವರ್ದಿ ಕಂಪನಿಯಿಂದ ಚೆಕ್ ಮಾಡ್ಕೊಂತಾರೆ. ಎರಡು ಮ್ಯಾಚ್ ಆಯ್ತು ಅಂದ್ರೆ ನಿಮ್ಮ ಕನಸಿನ ನಿವೇಶನ ನನ್ಸಾಗುತ್ತೆ. ಮೇಡಮ್ ಫೈನಲ್ ಆಗಿ ಕೇಳುವಂಥದ್ದು ಬುಕ್ಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ? ಕ್ಲೈಂಟ್ಸ್ ಬಂದು ಪ್ರಾಜೆಕ್ಟ್ ವಿಸಿಟ್ ಮಾಡಿದ ನಂತರ ನಮ್ಗೆ ಪ್ಲಾಟ್ ಬೇಕು, ಇದು ಪರ್ಟಿಕ್ಯುಲರ್ ನಂಬರ್ ಇವಾಗ 57 ಇದೆ, ಆ 57 ನಮ್ಗೆ ಇಷ್ಟ ಆಗಿದೆ, ಸೊ ಕಾರ್ನರ್ ಸೈಟ್ ನಾವು ಇದನ್ನ ಬುಕ್ಕಿಂಗ್ ಮಾಡ್ಕೋತಾ ಇದೀವಿ ಅಂದ್ರೆ ಸಮ್ ಆಫ್ ಅಮೌಂಟ್ ತಗೊಂಡು ನಾವು ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಡೋ ಅಂಥದ್ದು. ಸೊ ಡಾಕ್ಯುಮೆಂಟ್ಸ್ ಕೊಟ್ಟಿದ್ಮೇಲೆ ಒಂದು 10 days to 15 days ಟೈಮ್ ಕೊಡ್ತೀವಿ. ಸೊ ಲೀಗಲ್ ಚೆಕಿಂಗ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಆಗಿ ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಆಗಿದ್ಮೇಲೆ ಲೋನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆಲ್ಲ ನಾವೇ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಲೋನ್ಗೆ ಅವ್ರ ಮನೆಗೆ ಬಾಗಿಲಿಗೆ ಹೋಗಿ ಲೋನ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೋ ಅದನ್ನೇ ತಗೊಂಡು ಲೋನ್ ಪ್ರೋಸೆಸ್ ಮಾಡಿಸ್ಕೊಡ್ತೀವಿ. ಡೋರ್ ಸ್ಟೆಪ್ ಸರ್ವಿಸ್ ಇದೆ ನಿಮ್ಮ ಹೇಳ್ತಾ ಇರುವಂತದ್ದು ಅಲ್ವಾ? ಸೊ ಓಕೆ, ಸೊ ಎಷ್ಟು ಅಮೌಂಟ್ ಕೊಟ್ಟು ಬುಕ್ ಮಾಡಬೇಕು ಅಂತಂದ್ರೆ ಸರ್ 10,000 ಇಂದ 50,000, 50,000 ಇಂದ 1 lakh, ಅದು ಡಿಪೆಂಡಿಂಗ್ ಆನ್ ಕ್ಲೈಂಟ್ಸ್ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಸೊ ಯಾವ ಸೈಟ್ ಬೇಕು, ಯಾವ್ದನ್ನ ಬುಕ್ ಮಾಡಬೇಕು ಅದ್ರ ಮೇಲೆ ಇದಾಗುತ್ತೆ ಬುಕಿಂಗ್ ಅಮೌಂಟ್. ಸೊ ವೀಕ್ಷಕರೇ ಇವಾಗ ನಮ್ಮ ಜೊತೆ ಟ್ರಸ್ಟ್ ವರ್ದಿ ಕಂಪನಿಯ ಓನರ್ ಆಗಿರುವಂತ ಶ್ರೀನಾಥ್ ಕೈಪಾ ಸರ್ ಅಂಡ್ ಕಂಪ್ಲೀಟ್ ಟೀಮ್ ಇಲ್ಲೇ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಮ್ಮ ವೀಕ್ಷಕರಿಗೆ ಈ ಲೇಔಟ್ ಬಗ್ಗೆ ಅಂಡ್ ಜೊತೆಲಿ ಯಾರ ನಿಂತ್ಕೊಂಡಿದ್ದೀವಿ ಏನ್ ಕತೆ ಸ್ವಲ್ಪ ಹೇಳಿ, ನಿಮ್ಗೆ ಇಂಟ್ರೊಡಕ್ಷನ್ ಕೊಡಿ ನಮಗೆ. ಸರ್ ಒಳ್ಳೆ ಲೇಔಟ್ ಸರ್. ವೆಲ್ಕಮ್ ಟು ಓರಿಯನ್ ಎನ್ಕ್ಲೇವ್. ಆಕ್ಚುಲಿ ಫಸ್ಟ್ ಆಫ್ ಆಲ್ ನಮ್ಮ ಲ್ಯಾಂಡ್ ಓನರ್ ಆಗಿ ತಿಮ್ಮಾರೆಡ್ಡಿ ಸರ್ಗೆ ಧನ್ಯವಾದಗಳು. ಆಕ್ಚುಲಿ ಟ್ರಸ್ಟ್ ವರ್ತಿ ಪ್ರಾಪರ್ಟಿ ನಾವು ಪ್ರಮೋಟರ್ಸ್, ಓರಿಯನ್ ರಿಲೇಟೆಡ್ಸ್, ಅವರು ಡೆವಲಪ್ಮೆಂಟ್ ಎಲ್ಲ ಮಾಡಿರೋದು, ನಾವು ಮಾರ್ಕೆಟರ್ಸ್. ಟೋಟಲ್ ಇಡೀ ಪ್ರಾಜೆಕ್ಟ್ ನಾವು ತಗೊಂಡಿದ್ವಿ. ಸೊ ಈಗ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಆಲ್ರೆಡಿ ಮೇಡಮ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸುತ್ತಮುತ್ತಲೆಲ್ಲ ಮನೆಗಳು ಕಟ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ಒಂದು ನಂಬರ್ 2, ಹೈವೇಗೆ ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಇದ್ದೀವಿ. ತಾವರೆಕೆರೆ ವಿಲೇಜು, ಹೈವೇನಲ್ಲಿ ತಾವರೆಕೆರೆ ವಿಲೇಜ್ ಎಲ್ಲ ಫೆಸಿಲಿಟೀಸು ಸಿಗುತ್ತೆ. 4 ದಿವಸ ಇವತ್ತೇ ನೀವು ಮನೆ ಕಟ್ಕೊಂಡು ವಾಸ ಮಾಡೋದಂತಹ ಜಾಗ ಸರ್. ಬಂದು ಉಳ್ಕೋಬಹುದು ಸರ್. 100% ವಾಸ್ತು ಇದೆ, 100% ಲೀಗಲ್ ಆಗಿದೆ. ನೋಡಿ ಲೀಗಲ್ ಬುಕ್ ಕೊಡಿ ಇಲ್ಲಿ ಎಲ್ಲರಿಗೂ ನೋಡ್ಬೇಕು. ಸೊ ವೀಕ್ಷಕರೇ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇರೋದು ನಾನು ಎಲ್ಲೂ ನೋಡಿರಕ್ ಸಾಧ್ಯ ಇಲ್ಲ.
ಎಲ್ಲಾ ಡಾಕ್ಯುಮೆಂಟ್ಸ್ಗಳು. ಸೊ ಈ ಭೂಮಿ ಎಲ್ಲಿಂದ ಬಂತು ಅನ್ನೋದ್ರ ತನಕ ಎಲ್ಲ ಇದೆ ಇದ್ರಲ್ಲಿ. ದಾಖಲೆ, ಮೂಲ ದಾಖಲೆ ಎಲ್ಲ ಇದೆ ಸರ್. ಅಪ್ರೂವಲ್ ಇದೆ. ಇದು ನಮ್ಮ ಅಪ್ರೂವಲ್ ಕಾಪಿ ಮೇಡಮ್ ಅವ್ರು ತೋರಿಸಿರ್ತಾರೆ. ನಾವು ಮಾತಾಡ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ, ಇದು ಅಪ್ರೂವಲ್ ಕಾಪಿ ಆಗಿದೆ. ಪ್ಲಸ್ ನಾವು ರೇರಾ ಸರ್ಟಿಫೈಡ್ ಮಾಡಿದೀವಿ. ಇಲ್ಲಿದೆ ರೇರಾ ಸರ್ಟಿಫೈಡ್. ರೇರಾ ಸರ್ಟಿಫೈಡ್ ಇದನ್ನು ನೋಡಬಹುದು. ಇದನ್ನು ಕೂಡ ಇದಕ್ಕೆ ಇದಿದೆ, ಇದು ಇಲ್ಲ ಅನ್ನೋದೇ ಇಲ್ಲ ಸರ್. ಎವ್ರಿಥಿಂಗ್ ಇದೆ ಸರ್. 100% ಗೇಟೆಡ್ ಕಮ್ಯುನಿಟಿ, ಸಿಂಗಲ್ ಎಂಟ್ರಿ, ಯಾರು ಆಚೆ ಕಡೆ ಯಾರು ಬರಲ್ಲ. ಸೊ ಸೆಕ್ಯೂರಿಟಿ ಆಗಿರ್ತದೆ. ನಮ್ಮ ಫ್ಯಾಮಿಲಿಗೆ ಈ ಥರ ಸೆಕ್ಯೂರಿಟಿ ಕೊಡ್ಬೇಕು ಸರ್. ಇನ್ನೊಂದು, ಇಲ್ಲಿಂದ 7 ಕಿಲೋಮೀಟರ್ಸ್ನಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಒಳಗಡೆನೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬರ್ತಾ ಇದೆ. VIT ವೇಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದನ್ನು ಬರ್ತಾ ಇದೆ. ಒಂದು 100 ಎಕರ್ಸ್, ಇನ್ನೊಂದು 93 ಎಕರ್ಸ್. ಸೊ 100% ಇದು NH4 ಫ್ಯೂಚರ್ ಎಲ್ಲ ಈ ಕಡೆನೇ ಸರ್ ಇರೋದು. ಪ್ಲಸ್ 15 ಮಿನಿಟ್ಸ್ ಡ್ರೈವ್ನಲ್ಲಿ STRR ಒಂದು ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅದೊಂದು ಜಂಕ್ಷನ್ ಬರ್ತಾ ಇದೆ. ಅದು ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ಗೆ ಕನೆಕ್ಟ್ ಆಗುತ್ತೆ ಸರ್. ಹಾಗಾಗಿ ಹೈವೇ ಇರೋದ್ರಿಂದ ನಿಮಗೆ ಈಸಿ ಆಕ್ಸೆಸಿಬಿಲಿಟಿನೂ ಈಸಿ ಆಗುತ್ತೆ ಸಿಟಿಗೆ. ಹೊಸಕೋಟೆಗೆ ತುಂಬಾ ಹತ್ರ ಸರ್. ಆಮೇಲೆ ಚೆನ್ನೈ ಹೈವೇ ಬಗ್ಗೆ ಹೇಳಿಲ್ಲ ನೀವು, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್. ಸರ್, ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ 200 ಚೇಂಜ್ ಕಿಲೋಮೀಟರ್ಸ್ ಬರೋದು. 3 ಅವರ್ಸ್ ನಲ್ಲಿ ಹೋಗ್ಬೋದು ಸರ್. ಅದು ಓಪನ್ ಆಗ್ತಾ ಇದೆ ಅಲ್ವಾ? ಹೌದು ಸರ್, ಈ ವರ್ಷಕ್ಕೆ ಆಗುತ್ತೆ. STRR ರಿಂಗ್ ರೋಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಹೈವೇಗೆ ಒಂದು ದೊಡ್ಡ ಫ್ಲೈಓವರ್ ಬರ್ತದೆ. ಅಲ್ಲಿ ಕರ್ನಾಟಕ ಸಾರಿಗೆನೂ ಬರ್ತಾ ಇದೆ ಸರ್. KSRTC. ಸೊ ಟೋಟಲಿ ಒಳ್ಳೆ ಡೆವಲಪ್ ಆಗ್ತಿರುವಂತ ಏರಿಯಾ. ಎಸ್ ಸರ್, ಕಂಪ್ಲೀಟ್ ಎಲ್ಲರೂ ಇಲ್ಲಿಗೆ ಮೂವ್ ಆಗ್ತಾ ಇದ್ದಾರೆ. ಸೂಪರ್ ಆಗಿ ಹೇಳಿದ್ರೆ. ಬೆಲೆಗಳ ಬಗ್ಗೆನೂ ಕೂಡ ನಾವು ಮೇಡಮ್ ಜೊತೆ ಮಾತಾಡ್ಕೊಳ್ಳೋಣ. ಸರ್, ಸದ್ಯಕ್ಕೆ ನಿಮ್ಮ ಟೀಮ್ ಬಗ್ಗೆ ಒಂದು ಇಂಟ್ರೊಡಕ್ಷನ್. ಸರ್, ನಾನು ಟ್ರಸ್ಟ್ವರ್ತಿ ಪ್ರಾಪರ್ಟಿ, ಐ ಆಮ್ ದ ಫೌಂಡರ್ ಆಕ್ಚುಲಿ. ಪ್ಲಸ್ ತೇಜಸ್ವಿನಿ ಮೇಡಮ್ ಸೇಲ್ಸ್ ಹೆಡ್ ನಮ್ಮ ಕಂಪನಿಯಲ್ಲಿ. ಪ್ಲಸ್ ಅಡ್ಮಿನ್ ಹೆಡ್ ನಂದೀಶ್ ಸರ್, ನಮಸ್ಕಾರ. ತೇಜಸ್ವಿನಿ ಮೇಡಮ್ ನೋಡಿರ್ತೀರಾ. NK ಡೆವಲಪರ್ಸ್ ನಮ್ಮ ಕೊಲಾಬರೇಟ್ ಆಗಿ ನಾವು ಬಿಸ್ನೆಸ್ ಮಾಡ್ತಾ ಇರೋದು. ಸೊ ನಂದಕುಮಾರ್ ಅವರು, ಅವ್ರ ಟೀಮ್ ಸರ್. ಅವರು ಸರ್ ನಮಸ್ಕಾರ. ಮಾರ್ಕೆಟಿಂಗ್ ಮ್ಯಾನೇಜರ್. ಓಕೆ. ಆಮೇಲೆ ಇನ್ನ ಇದಾರಲ್ಲ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀರಿ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಓಕೆ. ಅವರು ಸೈಟ್ ನೋಡ್ಕೊಳ್ತಾರೆ. ಸೈಟ್ ನಲ್ಲೇ ಇರ್ತಾರೆ ಜನರು. ಸರ್ ಸಿಗ್ತಾರೆ ಇಲ್ಲಿ ಬಂದಾಗ. ಇನ್ನ ನಮ್ಮ ಟೀಮ್ ಅಲ್ಲಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಬರ್ತಾರೆ ಸರ್. ಹತ್ರ ಒಂದು 25 to 30 ಮೆಂಬರ್ಸ್ ನಾವು ಇದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ವರ್ಕ್ ಮಾಡ್ತಾ ಸರ್. ಈ ಅವಕಾಶನ ದಯವಿಟ್ಟು ಬಿಡಕ್ ಹೋಗ್ಬಿಡಿ. ಇಂಥ ಲೇಔಟ್ ಈ ಪ್ರೈಸ್ ಮತ್ತೆ ನಿಮ್ಗೆ ಸಿಗಲ್ಲ ಸರ್. ಹೈವೇಗೆ 4,000 ಮಾಡ್ತಾ ಇದ್ದಾರೆ. ನಮ್ ಪ್ರೈಸ್ 2499 ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಅಷ್ಟು ಏನಿಲ್ಲ ಸರ್. ಬನ್ನಿ, ನೀವು ಬರೋದೆಚ್ಚ, ನಾವು ಕೊಡೋದೆಚ್ಚ ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ಅಂಡ್ ನಮ್ಮ ಒಂದು ಒಳ್ಳೆ ವಾಸಕ್ಕೆ ಯೋಗ್ಯವಾಗಿರುವಂತಹ ಜಾಗ. ಸೂಪರ್ ಆಗಿ ಹೇಳ್ಬೇಕು. ಅಂಡ್ ನಮ್ಮ ಜನರಿಗೋಸ್ಕರ, ಕನ್ನಡಿಗರಿಗೋಸ್ಕರ ಒಂದು ಒಳ್ಳೆ ಲೇಔಟ್ ಅನ್ನ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿರುವಂತಹ ನಮ್ಮ ಟ್ರಸ್ಟ್ವರ್ತಿ ಪ್ರಾಪರ್ಟೀಸ್ ಅವ್ರಿಗೆ ನಾವು ಆಕ್ಚುಲಿ ಧನ್ಯವಾದ ಸಲ್ಲಿಸಬೇಕು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಸ್ಕ್ರೀನ್ ಮೇಲೆ ಟ್ರಸ್ಟ್ವರ್ತಿ ಪ್ರಾಪರ್ಟೀಸ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಮೇಡಮ್, ಈಗ ಮುಂದಿನ ದಿನಗಳಲ್ಲಿ ಟ್ರಸ್ಟ್ವರ್ತಿ ಕಡೆಯಿಂದ ಇನ್ನ ಪ್ರಾಜೆಕ್ಟ್ಗಳೆಲ್ಲ ಲಾಂಚ್ ಆಗ್ತಾ ಇದೆಯಾ? ಹೌದು ಸರ್, ಇನ್ನೊಂದು ಮಾಲೂರಲ್ಲಿ ಮಾಡಿದೀವಿ ಪ್ರಾಜೆಕ್ಟ್ ಮಾಡಿದೀವಿ, ಲಿಂಗಾಪುರ ಅಂತ ಸಿಟಿಯಲ್ಲಿ. ಸೊ ಅದು ಬಂದು ಇದಕ್ಕೂ ಡಿಫ್ರೆನ್ಸ್ ಇದೆ ಸರ್. ಸೊ ಮಾಲೂರ್ ಅಂದ್ರೆ ಇಲ್ಲಿಂದ ಇನ್ನೂ ಒಂದು 20 ಕಿಲೋಮೀಟರ್ಸ್ ಆದ್ರೂ ಹೋಗ್ಲೇಬೇಕು. ಸೊ ಆ ಪ್ರಾಜೆಕ್ಟ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಅಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಯಾರಾದ್ರೂ ಮಾಲೂರು ಆಂಧ್ರ ಕಡೆಯವರು ಇದ್ರೆ ಡೆಫಿನೆಟ್ಲಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಆ ಕಡೆನೂ ಕೂಡ ಬೆಸ್ಟ್ ಸೈಟ್ಸ್ ಗಳು ಅವೈಲೇಬಲ್ ಇದೆ. ಅದನ್ನು ಕೂಡ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಮೇಡಮ್, ನಮ್ಮ ವೀಕ್ಷಕರಿಗೆ ಅದು ಹೊಸಕೋಟೆ ಬಳಿ ಸೂಪರ್ ಆಗಿರುವಂಥ ಹೊಸಕೋಟೆ KR ಬಳಿ ತುಂಬಾ ಜನ ನೋಡ್ತಾ ಇದ್ರು, ಕೇಳ್ತಾ ಇದ್ರು, ಅಂತವರಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ವೀಕ್ಷಕರೇ.